254 ಆಯತ್ತಿನ ಕನ್ನಡ ಅನುವಾದ ಈ ಥರ ಇರ್ತದೆ. ಇದು ಆದ ಮೇಲೆ ಆಯತುಲ್ ಕುರ್ಸಿಯ ಕನ್ನಡ ಅನುವಾದವನ್ನು ಮುಂದೆ ತಿಳಿಸಿರುತ್ತೇನೆ. ಅದನ್ನು ತಾವುಗಳು ತಿಳಿದು ಬೇರೆಯವರಿಗೆ ಶೇರ್ ಮಾಡಲು ತಿಳಿಸಲಾಗಿದೆ. ಇದು 254 ಆಯತ್ತಿನ ಒಂದು ಕನ್ನಡ ಅನುವಾದ. ಓ ಸತ್ಯ ವಿಶ್ವಾಸಿಗಳೇ, ವ್ಯಾಪಾರ ವಿನಿಮಯಗಳು ನಡೆಯದ, ಗೆಳೆತನಗಳು ಶಿಫಾರಸುಗಳು ಫಲಕಾರಿಯಾಗದ ಆ ದಿನ ಬರುವುದಕ್ಕಿಂತ ಮೊದಲೇ ನಾವು ನಿಮಗೆ ಒದಗಿಸಿರುವ ಸ್ವತ್ತು ವಿತ್ತುಗಳಿಂದ ಖರ್ಚು ಮಾಡಿರಿ. ಕುಫ್ರ್ ನೀತಿಯನ್ನು ಹೊಂದಿದವರೇ ಅಕ್ರಮಿಗಳು. ಹಾಗೆ ಆಯತುಲ್ ಕುರ್ಸಿ ಅನುವಾದ ಈ ಥರ ಇರ್ತದೆ. ಅಲ್ಲಾ ಚಿರಂತನನು, ಸ್ವಯಂ ಜೀವಂತನು. ಅಲ್ಲಾಗೆ ಸಾವಿಲ್ಲ, ಅಲ್ಲಾ ಸ್ವಯಂ ಜೀವಂತನು. ಆತನು ಪ್ರಪಂಚದ ನಿಯಂತ್ರಕನಾದ. ಆತನ ಹೊರತು ಆರಾಧ್ಯನ್ಯಾರೂ ಇಲ್ಲ. ಅವನಿಗೆ ತೂಕಡಿಕೆಯಾಗಲಿ ನಿದ್ರೆಯಾಗಲಿ ಬಾಧಿಸುವುದಿಲ್ಲ. ಆಕಾಶಗಳಲ್ಲಿ ಮತ್ತು ಭೂಮಿಯಲ್ಲಿ ಇರುವುದೆಲ್ಲವೂ ಆತನದೇ. ಆತನ ಸನ್ನಿಧಿಯಲ್ಲಿ ಆತನ ಅಪ್ಪಣೆಯಿಲ್ಲದೆ ಶಿಫಾರಸು ಮಾಡತಕ್ಕವರು ಯಾರಿದ್ದಾರೆ? ದಾಸರ ಮುಂದಿರುವುದನ್ನು ಆತನು ಬಲ್ಲನು, ಅವರಿಂದ ಮರೆಯಾಗುವುದನ್ನು ಆತನು ಬಲ್ಲನು. ಆತನು ಸ್ವತಃ ತಿಳಿಯಗೊಳಿಸುವ ಹೊರತು ಆತನ ಜ್ಞಾನ ಭಂಡಾರದಿಂದ ಯಾವ ವಿಷಯವನ್ನು ಅವರು ತಿಳಿಯಲಾರರು. ಅವನ ಅಧಿಕಾರವು ಆಕಾಶಗಳನ್ನು ಭೂಮಿಯನ್ನು ವ್ಯಾಪಿಸಿದೆ. ಅವುಗಳ ಸಂರಕ್ಷಣೆಯು ಆತನಿಗೆ ದಣಿಸುವಂಥ ಕಾರ್ಯವಲ್ಲ. ಅವನು ಏಕೈಕ ಮಹೋನ್ನತನೂ ಸರ್ವಶ್ರೇಷ್ಠನೂ ಆಗಿರುತ್ತಾನೆ.